ಗದಗ ಜಿಲ್ಲೆಯಾದ್ಯಂತ ಸುರಿದ ಭಾರೀ ಮಳೆ ಮತ್ತು ಗಾಳಿಗೆ ರೈತರ ಬಾಳು ಮೂರಾಬಟ್ಟಿಯಾಗಿದೆ. ಅದರಲ್ಲೂ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ರೈತರು ಗೋವಿನ ಜೋಳ ಬೆಳೆದಿದ್ರು. ಆದರೆ ಗೋವಿನ ಜೋಳ ಇವಾಗ ಸರ್ವನಾಶವಾಗಿದ್ದಾವೆ. ಇಲ್ಲಿ ನಾವು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಏನು ಸಮೃದ್ಧವಾಗಿ ಬೆಳೆದಂಥ ಗೋವಿನ ಜೋಳ ಈ ರೀತಿ ನೆಲ ಕಚ್ಚಿದೆ. ಇಲ್ಲಿ ಇವಾಗ 3 ತಿಂಗಳ ಬೆಳೆ, ಇನ್ನೇನು ಕೇವಲ 1 ತಿಂಗಳಲ್ಲಿ ಕೂಡ ಈ ಒಂದು ಕಟಾವಿಗೆ ಬರ್ತಾ ಇತ್ತು. ಗೋವಿನ ಜೋಳ ಎಲ್ಲ ತೆನೆಗಳನ್ನು ಕೂಡ ಕಟ್ಟಿದೆ. ಆದರೆ ಇನ್ನೇನು 1.5 ತಿಂಗಳಿಗೆ ಇದು ಕಟಾವಿಗೆ ಬರ್ತಿತ್ತು. ಆದರೆ ಏನು ಭೀಕರವಾಗಿ ಸುರಿದಂಥ ಮಳೆ ಮತ್ತು ರಣಭೀಕರವಾಗಿ ಬೀಸಿದಂಥ ಗಾಳಿಗೆ ಸಂಪೂರ್ಣವಾಗಿ ಗೋವಿನ ಜೋಳ ನೆಲ ಕಚ್ಚಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಸುಮಾರು 15ರಿಂದ 20 ರೈತರ ಜಮೀನುಗಳು ಕೂಡ ಇದೇ ರೀತಿಯಾಗಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ರೈತ ಮಹಿಳೆ ಕೂಡ ಕಣ್ಣೀರು ಹಾಕ್ತಾ ಇದ್ದಾಳೆ. ತಮ್ಮ 8 ಎಕರೆ ಜಮೀನಿನಲ್ಲಿ ನಾವು ಮಗುವಿನ ರೀತಿಯಲ್ಲಿ ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಈ ಒಂದು ಗೋವಿನ ಜೋಳ ಇನ್ನೇನು 1.5 ತಿಂಗಳಿಗೆ ನಮಗೆ ಆದಾಯ ತಂದು ಕೊಡ್ತಾ ಇತ್ತು. ಸುಮಾರು 8ರಿಂದ 10 ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು. ಆದರೆ ನಾವು ಸಾಲ ಸೋಲ ಮಾಡಿ ಏನು ಈ ಒಂದು ಗೋವಿನ ಜೋಳ ಬೆಳೆದಿದ್ವಿ. ಇವಾಗ ಗೋವಿನ ಜೋಳ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಭಾಗದಲ್ಲಿ ಭೀಕರ ಬರಗಾಲ ಆವರಿಸಿತ್ತು. ಆದರೆ ಈ ಬಾರಿ ಚೆನ್ನಾಗಿ ಮಳೆ ಆಗಿರುವುದರಿಂದ ರೈತರು ಗೋವಿನ ಜೋಳ ಬೆಳೆದಿದ್ದರು. ಆದರೆ ಗೋವಿನ ಜೋಳ ಇವಾಗ ಕೈ ಸೇರಬೇಕೆನ್ನುವ ಸಮಯದಲ್ಲೇ ಏನು ಗೋವಿನ ಜೋಳ ನೆಲ ಕಚ್ಚಿರುವುದರಿಂದ ರೈತರ ಬದುಕು ಮೂರಾಬಟ್ಟಿಯಾಗಿದೆ. ಸಾಲ ಸೋಲ ಮಾಡಿ ಬೆಳೆದಂಥ ರೈತರು ಸಂಪೂರ್ಣವಾಗಿ ಇವಾಗ ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ ಸರ್ಕಾರ ಎಚ್ಚೆತ್ತುಕೊಂಡು ಏನು ಬೆಳೆ ಹಾನಿಯಾಗಿದೆ ಈ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನಮಗೆ ಮಳೆ ಆಗಿ ನಮ್ಮ ಮನೆ ಲುಕ್ಷೇನ್ ಆಗೈತೆ ನೋಡ್ರಿ. ಏನು ಮಾಡ್ಬೇಕ್ರಿ ನಾವು? ಗಾಳಿ ಮಳೆ ಎಲ್ಲ 8 ಎಕರೆ ಹೊಲ ರೀ. 8 ಎಕರೆ ಹೊಲಾಗ ಇದಿಷ್ಟು ಬಿದ್ದು ಹೋಗೈತ್ರಿ. ಈ ನಮನಿ ಬೆಳೆಸಿವ್ರಿ, ನಾವು ಮಗನ ಥರ ಜೋಪಾನ ಮಾಡೀವ್ರಿ. ಮತ್ತು ಈ ನಮನಿ ಬೆಳೆಸಿ ಈ ನಮನಿ ಲುಕ್ಷೇನ್ ಆಗೈತ್ರಿ. ಇದಕ್ಕೆ ಏನು ಮಾಡಬೇಕು ನಮಗೇನು ಒಂದು ತಿಳಿಯಲ್ರಿ. ಆ ನಮನಿ ಆಗ್ಬಿಟ್ಟೈತ್ರಿ. ಈಗ ಸಾಲ ತೆಗ್ಸಿದ್ರಿ, ಒಟ್ಟು ಗುಂಪಿನ್ಯಾಗ ತೆಗ್ಸಿದ್ರಿ, ಒಟ್ಟು ಬ್ಯಾಂಕ್ನ್ಯಾಗ ತೆಗ್ಸಿದ್ವಿ ರೀ. ಒಂದಿಷ್ಟು ಬಂಗಾರ ಒತ್ತಿ ಇಟ್ಟೇವ್ರಿ. ಅದನ್ನೆಲ್ಲ ಮಾಡಿಕೊಂಡು ಇದನ್ನು ಮಾಡಿದ್ರೆ ಈ ನಮನಿ ಆಗೈತ್ರಿ. ಏನು ಮಾಡ್ಬೇಕ್ರಿ ನಾವು? ಇದಕ್ಕೆ ಏನಾರ ಒಟ್ಟು ಪರಿಹಾರ ಕೊಡ್ತೀನಿ ಅಂದ್ರೆ ಕೊಡಿಸ್ರಿ ಅಪ್ಪ, ದಯವಿಟ್ಟು ಯಾರಿಗಾದರೂ ಹೇಳಿ. ಏನೋ ಮಕ್ಕಳು ಮರಿ ಇದ್ದಾವ್ರಿ, ಅವ್ರಿಗೊಟ್ಟು ಇವ್ರಿಗೊಟ್ಟು ಏನಾರ ಕೊಡ್ಬೇಕಂತ ಮಾಡಿದ್ವಿ ರೀ ನಾವು. ಹ್ಞೂ ರೀ, ಮದ್ವೆ ಮಾಡೋದ್ರಿ, ಏನಾರ ಮಾಡೋದು ಇರ್ತೈತಲ್ರಿ ಈ ಜೀವನದಾಗ. ಬಡವ್ರದ್ದು ಭಾಳ ಹಾನಿ ಆಗೈತ್ರಿ. ಈ ನಮನಿ ನೋಡ್ರಿ ಇಲ್ಲಿ, ಈ ನಮನಿ ಹಾನಿ ಆಗೈತಿ ನೋಡ್ರಿ. ಇಲ್ಲಿ ಎಲ್ಲ ಹೊಟ್ಟೆ ಉರಿತೈತ್ರಿ. ಏನು ಮಾಡ್ಬೇಕು? ಎಲ್ಲ ಮಳಿಕೆ ಆದೋಕತ್ರಿ. ಬೆಳೆಸಿರಿ, ಇದು ಬೆಳೆಸಿನ ಈ ನಮನಿ ಆಗೈತ್ರಿ. ಈಗ 3 ತಿಂಗಳದ್ದು ಬೆಳೀರಿ, ಇದು ಇನ್ನು 1.5 ತಿಂಗಳಿಗೆ ಬರ್ತೈತ್ರಿ ಇದು. ಹ್ಞೂ ರೀ, ಆ ನಮನಿ ಆಗ್ಬಿಟ್ಟೈತಿ ನೋಡ್ರಿ. ಚಲೋ ಬೆಳೆದೈತ್ರಿ, ನಮ್ಮ ಎತ್ತರ ಬೆಳೆದೈತ್ರಿ. ನಾವು ಒಕ್ಕೊಂಡ್ರೆ ಕಾಣ್ತಿದ್ದಿಲ್ಲ. ಆ ನಮನಿ ಆಗೈತ್ರಿ ಇದು. ಮತ್ತು ಆಳು ಹೋಳು ಅಂತಂದು ಅತ್ತಾಗಿತ್ತ ಸಾಲ ಮಾಡಿದ್ರಿ. ಮನೆ ಇದ್ದಿಲ್ಲ ನಮ್ಮ ಅಣ್ಣರಿಗೆ. ಮನೆ ಹಾಕ್ಸ್ಕೋಬೇಕಂತೇಳಿ ಮನೆ ಮಾಡ್ಕೋಬೇಕು. ಏನೋ ಇದ್ರಲ್ಲಿದ್ದ ಒಟ್ಟು ಬಂದು ಉತ್ಪನ್ನಲಿದ್ದ ಏನಾರ ಆಕೈತೆ ಅಂತ ಅತ್ತಾಗಿತ್ತ ಒಟ್ಟು ಸಾಲ ಹರ್ಕೊಂಡು ಒಟ್ಟು ಬಾಡಿಗೆ ಮನೆ ಆಗದ ರೀ. ಒಟ್ಟು ಮನೆ ಹಾಕ್ಸ್ಕೊಂಡು ಏನಾರು ಮಾಡ್ಬೇಕಂತ ಮಾಡಿದ್ರಿ. ಮಳೆಯಪ್ಪ ಬಂದು ಹಿಂಗತಿ ಮಾಡ್ಯಾರ್ರಿ. ಏನಾರ ಒಟ್ಟು ಗೋರ್ಮೆಂಟ್ಲಿದ್ದ ಒಟ್ಟು ಉಪಕಾರ ಮಾಡಿ ಒಟ್ಟು ಏನಾರ ಅವ್ರಿಗೆ ಹೆಲ್ಪ್ ಮಾಡನ್ರಿ. ಎಲ್ಲ ಬಿದ್ದು ಬಿಟ್ಟೈತ್ರಿ ನೆಲಕ್ಕೆ. ಹ್ಞೂ ರೀ, ಇನ್ನೂ 1 ತಿಂಗಳು ಹೋಗ್ತೈತ್ರಿ. ಇನ್ನೊಂದು ತಿಂಗಳಿಗೆ ಕೈಗೆ ಬರ್ತೈತ್ರಿ. ಈಗ ಅದು ಎಲ್ಲ ನೆಲಕ್ಕೆ ಬಿದ್ದು ಲುಕ್ಷಣೆ ಆಗಿಬಿಟ್ಟೈತ್ರಿ ಮಳೆಯಾಗಿ. ಈಗ ಒಂದು 8-10 ಮಂದಿ ಕೆಲಸ ಮಾಡ್ತಿದ್ವಿ ರೀ. ನಾವು ಇಲ್ಲೇ ಬರ್ತಿದ್ವಿ. ಒಂದು ಮನೆ ಇಲ್ಲರಿ, ಬೇರೆ ಬೇರೆ ಆಳು ಕರ್ಕೊಂಬರ್ತಿದ್ವಿ ರೀ. ಕರ್ಕೊಂಬಂದು ಮಾಡಿಸ್ಕೊಂಡು ಗೊಬ್ಬರ ಹಾಕೋದು, ಸುಳಿಗೆ ಪುಡಿ ಹಾಕೋದು, ಕಳೆ ತೆಗೆಯೋದು ಎಲ್ಲ ಮಾಡಿದ್ವಿ ರೀ. ಮಕ್ಕಳು ಹೆಂಗೆ ಬೆಳೆಸ್ತೀವಿ ಅದೇ ಥರನ ಇದೂ ಬೆಳೆಸಿದ್ವಿ ರೀ ನಾವು. ಮತ್ತು ಅದು 9 ತಿಂಗಳ ಮಕ್ಕಳು ಹೆಂಗೆ ಜೋಪಾನ ಮಾಡ್ತೀವಿ, ಇದು 4 ತಿಂಗಳ ಒಳಗನ ನಾವು ಪೀಕ್ ತೊಗೊತಿದ್ವಿ ರೀ. ಏನೋ ಒಂದು ಹಾಕಿತ್ರಿ, ಮಳೆಯಪ್ಪ ಬಂದು ಪರಿ ಲುಕ್ಷಣೆ ಮಾಡಿಬಿಟ್ರಿ. ಮಳೆ ಗಾಳಿ ಎಲ್ಲ ಬಿದ್ದು ಗಿಡಗಳು ಬಿದ್ದವ್ರಿ. ಎಲ್ಲ ಈ ಪರಿಲಿಗೆ ಬಿದ್ದು ಬಿಟ್ಟೈತ್ರಿ. ಎಲ್ಲ ಗೋವಿನ ಬಿದ್ದೈತಿ, ಎಲ್ಲ ಲುಕ್ಷಣೆ ಆಗಿಬಿಟ್ಟೈತ್ರಿ. ಇದು ನೋಡಿದ್ರೆ ನಮಗೆ ಹೊಟ್ಟೆ ಸಂಕಟ ಬೀಳ್ತೈತ್ರಿ ಭೂಮಿ ನೋಡಿ. ಮತ್ತು ಇಷ್ಟೆಲ್ಲ ಮಾಡಿ ಕೈಗೆ ಬಂತು ಬಾಯಿ ಬರಲ್ದಂಗೆ ಆದ್ರೆ ನಮ್ಗೆ ಎಷ್ಟು ಕಷ್ಟ ಆಗತ್ತೆ ರೀ.
ಹಾಗಾಗಿ ಎಲ್ಲ ಲುಕ್ಷಣೆ ಆಗಿ ಏನೋ ಒಟ್ಟು ಗೌರ್ಮೆಂಟ್ಲಿದ್ದ ನಮಗೆ ಒಟ್ಟು ಉಪ್ತೇನೆ ಕೊಡ ಅಂತ ಬೇಡ್ಕೊತೀವಿ ರೀ ಇಷ್ಟ ರೀ ಅವ್ರನ್ನ. ಬಿರುಸಾದ ಗಾಳಿ ಬೀಸಿದ ಕಾರಣ ಇಲ್ಲಿ ಹೊಲದೊಂದು ಬೇವಿನ ಗಿಡ ಬಿದ್ದಿತ್ತು ಸರ್. ಇದು 8 ಎಕರೆ ಹೊಲ ಮೆಕ್ಕೆಜೋಳ ಹಾಕಿದ್ವಿ. ಒಂದು 2-2.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಇದರಿಂದ ಒಂದು 5-6 ಲಕ್ಷ ರೂಪಾಯಿ ನಾವು ಇನ್ಕಮ್ ನಿರೀಕ್ಷೆ ಮಾಡಿದ್ವಿ. ಲಕ್ಕುಂಡಿ ಒಳಗೆ ಒಂದು 8-10 ರೈತರದ್ದು ಜಮೀನು ಈ ಥರ ಆಗೈತೆ ಸರ್. ಇದು ಆದ್ರೆ ಅವ್ರದ್ದು ಯಾರ್ದು ಬೆಳಕಿಗೆ ಬಂದಿಲ್ಲ. ಇದು ನಮ್ಮದು ಹತ್ತಿರ ಇದ್ದಿದ್ದರಿಂದ ಇವರು ನೋಡ್ಕೊಂಡು ಬಂದಿದ್ದಕ್ಕೆ ಇದು ಎಲ್ಲರಿಗೆ ಬೇಗ ಗೊತ್ತಾಗೈತೆ ಸರ್. ಲಕ್ಕುಂಡಿಯಲ್ಲೇ ಒಂದು 8-10 ರೈತರದ್ದು ಈ ಥರ ಆಗೈತೆ ಸರ್. ಇನ್ನು ಇದು ಕೃಷಿ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಲಕ್ಕೆ ಬಂದು ವೀಕ್ಷಣೆ ಮಾಡಿ ಆ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಹೇಳ್ತೀವಿ ಸರ್. ಹಾಂ ಸರ್, ಅದನ್ನು ನಂಬೆ ನಾವು ಮತ್ತು ಈ ಸರ ಮಳೆ ನಂಬೆ ಇಷ್ಟು ಹೊಲಕ್ಕೆ ಬಂಡವಾಳ ಹಾಕಿದ್ವಿ ಸರ್. ಮತ್ತು ಅದು ದುರಾದೃಷ್ಟವಶಾತ್ ಅವ್ರಿಗೆ ಈ ಥರ ಆಯಿತು. ಹಾಂ, ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಒತ್ತಾಯ ಮಾಡಿ ಇದು ಹೊಲಕ್ಕೆ ವೀಕ್ಷಣೆ ಮಾಡೋಕೆ ಕಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ಸರ್. माणूस यायची मोठे माव ಏಕೆ ಅಂತ ಬಂದು ಪದ್ಯಾವ ಅಡಿಪಲ್ ಮಗ ಕ್ಯಾಮ್ರಾ ಚಲೋ ಐತಿಲ್ಲ ಅಂದೆ. ಯಾವ ಕ್ಯಾಮ್ರಾ ಹೋಗಿ ನೀನು ಮಲಪ್ ಮಾಡ್ಯಾನಲ್ಲ ಅದೇ ಅರ್ಧ ತೋಡ್ಕೊಂಡೈತಿ ಇಲ್ಲ ಯಾವ ಕ್ಯಾಮ್ರಾ ಹೋಗಿ ನೀನು ಹೋದೇ ಹೋದ್ರೆ ನಿನ್ನ ನಿಮ್ಮ ಎತ್ತ ಬಗ್ಗೋಳು ಏನೇ ಹೋಗೋ ಒಂದು ಕಡೆ ಇಡುವ ಈ ಕಟ್ಟೆ ಇದಕ್ಕೆ ಬರ್ತದೆ. ತವರಂಗ ಇನ್ನೂ ವಾಕ್ರು ಮಾಡವಣ್ಣ 501 ರೂಪಾಯಿ ಆಗುತ್ತೆ ಇದನ್ನ ಒಟ್ಟು ನೋಡ್ಕೊಂಡು ಏನಾರ ರೈತರಿಗೆ ಸಹಾಯ ಮಾಡೋದಿತ್ತಂದ್ರೆ ಮಾಡ್ರಿ. ಈಗ 2 ದಿನದ ಹಿಂದೆ ನೋಡ್ರಿ ಇದು ಕೊಳ್ರಿ ಅವ್ರ ಮನಸ್ಸಿಗೆ ಹೆಂಗ ಅನಿಸ್ತದ ಹಂಗೆ ಮಾಡ್ರಿ. ಕಷ್ಟಪಟ್ಟು ಬೆಳೆದೇವ್ರಿ ಇದನ್ನ ನೋಡಿದ್ರ ನಮ್ಗೆ ಅಳುವ ಬರ್ತೈತ್ರಿ. ಸಾಸಾಗೈತ್ರಿ ನಮಗೆ. ಒಂದು 8-10 ಲಕ್ಷ ರೂಪಾಯಿ ಲಾಸ್ ಆಗೈತೆ ನೋಡ್ರಿ. ನಮ್ಮ ಕೈ ಬೆಳಿ ಬಂದಿದ್ರೆ 8-10 ಲಕ್ಷ ರೂಪಾಯಿ ನಾವು ಆರಾಮ್ ತೊಗೊಂತಿದ್ದೀವಿ ರೀ. ಮತ್ತೆ ನಾ ಬರ್ತೈತ್ರಿ ನಮಗೆ. ಭಾಳ ಕಷ್ಟ ಆಕತ್ರಿ ಹೊಲ ನೋಡಿದ್ರೆ ಭಾಳ ಕಷ್ಟ ಆಕತ್ರಿ. ಕಣ ನೀರ ಬರ್ತಾವ. ಹ್ಞೂ ರೀ, ಕಣ್ಣಾಗ ನೀರ ಅನ್ನಕ್ಕೆ ಹೇಳ್ರಿ. ಹೊಲನ ನೋಡ್ರಿ ಇದು ಹೆಂಗಾಗೈತಿ ಅನ್ನೋದು ಭಾಳ ದುಃಖ ಆಗುತ್ತೆ. ಭಾಳ ದುಃಖ ಆಕತ್ರಿ. ಇವು ಹೊಲ ನೋಡಿದ್ರೆ ದುಃಖ ಆಕತ್ರಿ. ಎಲ್ಲ ಮಳೆ ಕ್ಯಾದ ಹೋಗತ್ರಿ. ಮಳೆ ಬಂದ್ರೆ ಎಲ್ಲ ಗೊಬ್ಬರ ನೋಡ್ರಿ. ಇದು ನೆಲಕ್ಕೆ ಬಿತ್ತಂದ್ರೆ ಎಲ್ಲ ಗೊಬ್ಬರನ ರೀ. ಮಳೆ ಕ್ಯಾದ್ ಬಿಡ್ತೈತ್ರಿ. ಇನ್ನು ಒಮ್ಮೆ ನೋಡಿದ್ದಿಲ್ರಿ ಆ ನಮನಿ ಬಂದೈತ್ರಿ. ಇದು ಏನು ಕೆಳಗಟ್ಟ ತಿಂಗಳ ತನ ಎಲ್ಲ ಕರ್ನಾಟಕದಾಗ ಹೋಲಿ ಹಿಂಗ ಆಗ್ಬಾರ್ದ. ಅತ್ತಿಗೆರ ಬೀಗ್ರದ್ರಿ ಅವ್ರವ್ರ ರೊಕ್ಕ ಕೊಡ್ಬೇಕಂತವ ನಿಮ್ಮವ್ರು. ಮತ್ತ ತಂಗಿ ಕೊಟ್ರಿ ಅಲ್ಲಿ ಸ್ವಲ್ಪ ನೋಡ್ಕೋತ ಬರ್ರಿ ಯಜಮಾನ್ರಿ ನೀವು. ಅವ್ರು ಈಗ ನನ್ನ ಕೈ ಹಿಡ್ಕರ್ತೀನಿ ಹಿಡ್ಕರ ಹಂಗೆ ದೊಡ್ಡ ಮ್ಯಾಚ್ ಹತ್ರಿ ಹಂಗೆ ಮುಂದೆ ಬರಾಗೈತಿ ಅಂತ
ಒಬ್ಬ ನೀನು ಒಟ್ಟ ಬಂದಿವ್ರಿ ಆಗಲ್ಲ ಮನೆ ಸಸಿ ಕೆಟ್ಕೊಂತ ಹೋಗುವ ಒಗ್ಗಕ್ಕ ಒಂದು ಏನಿಲ್ಲ ಪಿಕ್ಚರ್ಗೆ ಬೇಕು ಯಾರು ಮುಂದೆ ಇರ್ತಾರೆ ಮುಂದಕ್ಕೆ ಬರ್ರಿ ನೀರಾವರಿ ಮಾಡಿವ್ರಿ ಅಲ್ಲೇ ಮುಂದೆ ಬರ್ಬೇಕು ಎಲ್ಲ ಜಗ್ಗ ಹಾಕಿ ಬೆಳೆಸಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಈಗ ನಮಗೆ ಬಸವ ಗಲಾಟೆ ಅವ್ರು ಬಂದು ಇದನ್ನ ನೋಡ್ಕೊಂಡು ಫೋಟೋ ತಗೊಂಡು ಹೋಗ್ಯಾರಿ ಒಂದು 8-10 ಮಂದಿ ಹೇಳ್ಕೊಂಡಿಲ್ಲ ಇವ್ರದ ಈಗ ಒಂದು 4 ಎಕರೆ ಆಗಿತ್ತು ಇದಕ್ಕೆ 2 ಲಕ್ಷ ರೂಪಾಯಿ ಹಾಕ್ಯಾರ ಸರ್ ಅವರು 5-6 ಲಕ್ಷ ರೂಪಾಯಿ ಎಂಬುದಾಗ ಹಾಳಾಗ್ಬಿಡ್ತಿದ್ದ ರೈತ ಹಿಂಗಾದ್ರ ಬೀದಿಗೆ ಬರ್ತಾನ್ರಿ ರೈತರು ಈಗ 2.5 ತಿಂಗಳ ಸಾಲ ಸಂಬಳ ಮಾಡಿ ರೈತರು ಹೊಲಕ್ಕೆ ಹಾಕಿರ್ತಾರೆ ಮಾಲ್ ಆಗಿಲ್ರಿ ಇದು ಈಗ ಚೆನ್ನಾಗತ್ತೆ ನಮ್ದು ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.